ವಿರುದ್ಧ ಶಿಸ್ತು ಕ್ರಮದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮೌನ ವಹಿಸಿದ್ದಾರೆ. ಹಾಗಾಗಿ ಸಿಎಂಗೆ ಮಾಟ ಮಂತ್ರ ಮಾಡಿಸಿರಬಹುದು ಅಂತ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಅವರ ಹೇಳಿಕೆಗೆ ಮಾಗಡಿ ಶಾಸಕ ಬಾಲಕೃಷ್ಣ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಟ ಮಂತ್ರ ಮಾಡಿಸೋದಾದ್ರೆ ರಾಜಣ್ಣನವರೇ ಮಾಡಿಸಿರಬೇಕು. ಅವರೇ ತಾನೇ ಸಿಎಂ ಜೊತೆ ಇರುವವರು, ಅಷ್ಟು ಧೈರ್ಯ ಇರುವವರು. ಮಾಟ ಮಂತ್ರ ಮಾಡಿ ಯಾರದ್ದೋ ಬಾಯಿ ಮುಚ್ಚಿಸೋದಕ್ಕಾಗಲ್ಲ. ಹಾಗೇನಾದ್ರೂ ಆಗೋದಿದ್ರೆ ಎಂತೆಂಥ ನಾಯಕರ ಬಾಯಿ ಮುಚ್ಚಿಸ್ತಾ ಇದ್ರು. ಮಾಟ ಮಂತ್ರ ಮಾಡಿಸುವವರ ಕುಟುಂಬ ಸರ್ವನಾಶ ಆಗಿಬಿಡತ್ತೆ. ಅಷ್ಟು ಮೂರ್ಖತನಕ್ಕೆ ಯಾರೂ ಹೋಗಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ವಿರುದ್ಧ ಯಾರೋ ಮಾಟ ಮಂತ್ರ ಮಾಡಿಸಿರಬಹುದಾ? ರಾಜಣ್ಣವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಮಾಟ ಮಂತ್ರ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣವ್ರಿಗೆ, ಬೇರೆ ಯಾರಿಗೂ ಇಲ್ಲ. ರಾಜ್ಯದಲ್ಲಿ ಪಾಲಿಟಿಕ್ಸ್ ಅದನ್ನ ರಾಜಣ್ಣವ್ರನ್ನೇ ಕೇಳಬೇಕು. ರಾಜಣ್ಣವ್ರು ಯಾರಿಗಾರ ಮಾಡಿಸ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣವ್ರೇನೆ, ಬೇರೆ ಯಾರು ಮಾಡ್ಸಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣವ್ರಿಗೆ ಮಾತ್ರ. ಯಾರ ಮನೆ ಮೇಲೆ? ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ ಮಾತಾಡ್ಕೊಂತಾರ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂತ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಿಂದೆ ಹೇಳಿದ್ರು ಸರ್, ತಮ್ಮ ಕುಟುಂಬದ ವಿರುದ್ಧ ಕೂಡ ಮಾಟ ಮಂತ್ರ ಆಗಿದೆ. ಕಪ್ಪು ಕೋಳಿಗಳನ್ನ, ಕೋಣಗಳನ್ನ ಕೇಳೋದ್ರಲ್ಲಿ ಬಲಿ ಕೊಟ್ಟಿದ್ರು. ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದ್ ತಿಳ್ಕೋಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನ ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡಿಸ್ಲಿಕ್ಕೆ ಆ ತರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವು ಅಷ್ಟೇ. ಏನೋ ತಾತ್ಕಾಲಿಕವಾಗಿ ಗ್ರಾಚಾರ ಹೆಚ್ಚು ಕಡಿಮೆ ಆದಾಗ ಒಂಚೂರು ನಡಿಬೋದು ಅಷ್ಟೇ. ಬಟ್ ಪರ್ಮನೆಂಟ್ ಆಗಿ ಹಂಗೆಲ್ಲ ಮುಗಿಸಂಗಿದ್ರೆ ಎಲ್ಲರೂ ಮುಗಿಸ್ಬಿಡೋರು ವಾಮಾಚಾರ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.